ಸ್ನೇಹಿತರೆ ನಮಸ್ಕಾರ. ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ಗೆ ಹಿಡಿದಿರುವಂಥ ಈ ಶನಿ ದೆಸೆ ಬಿಡುಗಡೆ ಆಗುವಂಥ ಸಾಧ್ಯತೆ ಕಾಣಿಸ್ತಾನೆ ಇಲ್ಲ. ಈಗಾಗಲೇ ಮತ್ತೊಮ್ಮೆ ಬೇಲ್ ರಿಜೆಕ್ಟ್ ಆಗಿದೆ, ಜೈಲು ಸೇರಿದ್ದಾರೆ ದರ್ಶನ್. ಮೂರನೇ ಸಲ ಪರಪ್ಪನ ಅಗ್ರಹಾರದ ಪ್ರವೇಶವನ್ನು ಪಡೆದಿರುವಂಥ ದರ್ಶನ್ ಇಲ್ಲೂ ಕೂಡ ಹೆಚ್ಚು ದಿನಗಳ ಕಾಲ ಇರೋದಕ್ಕೆ ಆಗೋದಿಲ್ವಾ ಅನ್ನುವಂಥ ಅನುಮಾನ ಮೂಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ನಟ ದರ್ಶನನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಾಸಿಕ್ಯೂಷನ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಹಿಂದೆ ರಾಜಾತಿಥ್ಯದ ಆರೋಪದ ಮೇಲೆ ಬೇರೆ ಜೈಲುಗಳಿಗೆ ವರ್ಗಾಯಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಪಡಿಸಿದ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅಂಡ್ ಇಡೀ ಟೀಮ್ ಬಂದಿದೆ. ಸೊ ದಟ್ ಈ ಇಡೀ ಟೀಮನ್ನು ಮತ್ತೆ ವಾಪಸ್ ಯಾವ್ಯಾವ ಜೈಲಲ್ಲಿ ಯಾರ್ಯಾರಿದ್ರೋ ಅಲ್ಲಿಗೆ ಕಳಿಸೋದು ಸೂಕ್ತ ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹಾಗಾದರೆ ಈ ಅರ್ಜಿಯಲ್ಲಿ ಇರುವಂಥ ಅಂಶಗಳೇನು, ಉದ್ದೇಶ ಏನು, ಇದರಿಂದ ಇನ್ಯಾವ ಸಮಸ್ಯೆಗಳು ಉದ್ಭವವಾಗ್ಬೋದು, ಕೋರ್ಟ್ ಏನು ಹೇಳ್ತೋ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ಗೆ ಯಾವ ಪರಿಪ್ರಮಾಣದಲ್ಲಿ ಈಗ ಶನಿ ಬಂದು ಒಕ್ಕರಿಸಿದೆ ಅನ್ನೋದಕ್ಕೆ ಸಾಕ್ಷಿ ಈಗ ಒಂದಾದ್ಮೇಲೊಂದು ಸಂಕಷ್ಟಗಳು ಬರ್ತಿರುವಂಥದ್ದು. ಇದರ ನಡುವೆ ಈಗ ಜಾಮೀನು ರದ್ದಾದಂಥ ಬೆನ್ನಲ್ಲೇ ನಟ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ. ಪರಪ್ಪನ ಅಗ್ರಹಾರವನ್ನು ಸೇರಿರುವಂಥ ದರ್ಶನನ್ನು ನೋಡೋದಕ್ಕೆ ಸೋಮವಾರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಬಂದಿದ್ರು. ಆದರೆ ವಿಪರ್ಯಾಸ ನೋಡಿ, ಒಬ್ಬ ದೊಡ್ಡ ಸ್ಟಾರ್ ನಟನ ಪತ್ನಿಯಾಗಿದ್ರೂ ಕೂಡ ಇವತ್ತಿಗೆ ಆ ಸ್ಟಾರ್ ನಟ ಆರೋಪಿ. ಸೊ ದಟ್ಟು ಆರೋಪಿಯನ್ನು ನೋಡೋದಕ್ಕೆ ಬಂದಂಥ ವಿಜಯಲಕ್ಷ್ಮಿ ತುಂಬ ಕಾಮನ್ ಆಗಿ ಬರಬೇಕಾಯಿತು, ಅಂದರೆ ಸಾಮಾನ್ಯ ರೀತಿಯ ಬರಬೇಕಾಯಿತು. ಈ ಬ್ಯಾರಕ್ ಅಂದರೆ ದರ್ಶನನ್ನು ಭೇಟಿ ಮಾಡೋದಕ್ಕೆ ಜೈಲಿನ ಒಳಗಡೆ ಬರೋದಕ್ಕಿಂತ ಸುಮಾರು ದೂರವೇ ವೆಹಿಕಲನ್ನು ನಿಲ್ಲಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ರು. ಒಳಗಡೆ ವೆಹಿಕಲನ್ನು ಹೋಗೋದಕ್ಕೆ ಬಿಡಲಿಲ್ಲ. ಸೊ ದಟ್ಟು ಅಲ್ಲಿಯ ವೆಹಿಕಲನ್ನು ನಿಲ್ಲಿಸಿ ಅಲ್ಲಿಂದ ವಿಜಯಲಕ್ಷ್ಮಿ ನಡ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಬಂತು. ಇದಾದ ಬಳಿಕ ಒಬ್ಬ ವಿಶೇಷವಾದಂತಹ ಕೈದಿ ಅಥವಾ ಆರೋಪಿ ಇಂಥವ್ರನ್ನ ಭೇಟಿ ಮಾಡುವುದು ಮತ್ತು ಸಾಮಾನ್ಯವಾದಂತಹ ಆರೋಪಿಗಳನ್ನು ಭೇಟಿ ಮಾಡೋದು ಅಥವಾ ಕೈದಿಯನ್ನು ಭೇಟಿ ಮಾಡೋದು ಒಂಥರ. ಇಲ್ಲಿ ಈಗ ದರ್ಶನ್ ಹೇಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಎಲ್ಲ ರೀತಿಯ ದರ್ಶನ್ ಕೂಡ ಏನು ದೊಡ್ಡ ನಟ, VIP, ಅದು ಇದು ಏನೇ ಇದ್ರೂ ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋದ್ರಿಂದ ಆತನು ಕೂಡ ಸಾಮಾನ್ಯ ಆರೋಪಿಯೇ, ವಿಚಾರಣಾಧೀನ ಕೈದಿಯೇ. ಹಾಗಾಗಿ ಈಗ ಆತನನ್ನು ಭೇಟಿ ಮಾಡೋದಕ್ಕೆ ಬಂದಂತಹ ವಿಜಯಲಕ್ಷ್ಮಿ ಅವರು ಸಾಮಾನ್ಯ ಆರೋಪಿಯನ್ನು ಹೇಗೆ ಭೇಟಿ ಮಾಡ್ತಾರೋ ಅದೇ ರೀತಿ ಭೇಟಿಯನ್ನು ಮಾಡಬೇಕಾಯಿತು. ವಿಜಯಲಕ್ಷ್ಮಿ ಹಾಗೂ ಕುಟುಂಬಸ್ಥರು ಸ್ಪೆಷಲ್ ಎಂಟ್ರಿಯಲ್ಲಿ ಬಂದು ದರ್ಶನ್ ಅವರನ್ನು ಭೇಟಿಯಾಗಿ ಹೋಗ್ತಾ ಇದ್ರು. ಆಗ 5 ನಿಮಿಷಕ್ಕಾದರೆ ಸಾಕು ದರ್ಶನ್ ಸಿಗ್ತಾ ಇದ್ರು. ಆದರೆ ಈ ಬಾರಿ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಆದೇಶದ ಬೆನ್ನಲ್ಲೇ VIP ಟ್ರೀಟ್ಮೆಂಟ್ ಬಂದಾಗಿದೆ. ಸೊ ದಟ್ಟು ಸೋಮವಾರ ದರ್ಶನನ್ನು ನೋಡೋಕ್ಕೆ ಬಂದಂಥ ವಿಜಯಲಕ್ಷ್ಮಿ 1.5 ಗಂಟೆ ಕಾಯಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಂಬರ್ ಇರುತ್ತೆ, ಆ ನಂಬರ್ ಪ್ರಕಾರನೇ ಹೋಗಬೇಕು. ಒಬ್ಬರಾದ್ಮೇಲೆ ಒಬ್ಬರು ಅಂತೇಳಿ ಆ ರೀತಿ ನಂಬರ್ ಬರೋದು ಸುಮಾರು 1.5 ಗಂಟೆ ಆಗಿದೆ. ಹೀಗೆ 1.5 ಗಂಟೆ ಆದಮೇಲೆ ಜನರಲ್ ಎಂಟ್ರಿಯಲ್ಲೇ ಕಳಿಸ್ಕೊಟ್ಟಿದ್ದಾರೆ. ಕಬ್ಬಿಣದ ಜಾಲರಿಯಿಂದ ದರ್ಶನ್ ಜೊತೆಗೆ ಮಾತನಾಡುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಜೈಲಲ್ಲಿ ದರ್ಶನ್ ಪರಿಸ್ಥಿತಿ ಮತ್ತು ತನಗಾದಂತಹ ಅನುಭವವನ್ನು ನೆನೆದು ವಿಜಯಲಕ್ಷ್ಮಿ ಭಾವುಕರಾಗಿ ಹೊರಗಡೆ ನಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಸುಮಾರು ಹೊತ್ತುಗಳ ಕಾಲ ದರ್ಶನ್ ಜೊತೆಗೆ ಮಾತನಾಡ್ತಾರೆ. ಅಂದರೆ ಭಾರಿ ಏನಲ್ಲ, ಅರ್ಧ ಗಂಟೆ 1 ಗಂಟೆ ಅಲ್ಲ, ಒಂದಷ್ಟು ನಿಮಿಷಗಳ ಕಾಲ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅಷ್ಟು ಹೊತ್ತು ಮಾತನಾಡಿ ಏನೇನು ವಿಚಾರವನ್ನು ದರ್ಶನ್ಗೆ ತಿಳಿಸ್ಬೇಕು ಆ ವಿಚಾರಗಳನ್ನು ತಿಳಿಸ್ತಾರೆ. ದರ್ಶನ್ ಕೂಡ ಮಗ ಮತ್ತು ಫ್ಯಾಮಿಲಿಯ ವಿಚಾರ, ಅಮ್ಮ ತಮ್ಮ ಎಲ್ಲರ ವಿಚಾರವನ್ನು ಕೇಳ್ತಾರೆ ಅಷ್ಟೇ. ಅದಾದ ಬಳಿಕ ಬೇರೆ ಏನಾದರೂ ಲೀಗಲ್ ಪ್ರೊಸೀಜರ್ಸು ಸಾಧ್ಯತೆ ಇದೆಯಾ ಅದರ ಬಗ್ಗೆನೂ ಕೂಡ ಮಾತನಾಡಿ ಅಂತಲೂ ಕೂಡ ಹೇಳಿ ಕಳಿಸಿಕೊಡ್ತಾರೆ. ಇಷ್ಟಾದ ಮೇಲೆ ಮತ್ತೊಂದು ಸಂಕಷ್ಟ ಈಗ ದರ್ಶನ್ಗೆ ಎದುರಾಗುವಂಥ ಸಾಧ್ಯತೆ ಇದೆ. ಅದೇ ದರ್ಶನನ್ನು ವಾಪಸ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು. ಹೌದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸುವಂತೆ ಕೋರಿ ಪ್ರಾಸಿಕ್ಯೂಷನ್ ಪರ ಅಭಿಯೋಜಕರು 64ನೇ CCH ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಕೋರ್ಟ್ ಈ ಅರ್ಜಿಯ ವಿಚಾರಣೆಯನ್ನು 23ಕ್ಕೆ ಮುಂದೂಡಿಕೆ ಮಾಡಿದೆ. ಈ ಪ್ರಕರಣದಲ್ಲಿ ಬಂಧಿತರಾಗಿ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲು ಸೇರಿದಂಥ ದರ್ಶನ್ ಮತ್ತು ಇತರೆ ಆರೋಪಿಗಳು ಇಲ್ಲಿ ರಾಜಾತಿಥ್ಯವನ್ನು ಪಡೆದಿದ್ರು. ಈ ಕಾರಣಕ್ಕೆ ಅವರೆಲ್ಲರನ್ನು ಕೂಡ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ ಆರೋಪಿಗಳ ಜಾಮೀನು ರದ್ದುಪಡಿಸಿದ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಬಂದಿರುವಂಥ ದರ್ಶನ್ ಮತ್ತು ಇತರೆ ಆರೋಪಿಗಳು ಅದೇ ಜೈಲಿಗೆ ಸ್ಥಳಾಂತರಿಸುವಂತೆ ಕೋರಿ ಈಗ ಪ್ರಾಸಿಕ್ಯೂಷನ್ ಪರ ಅಭಿಯೋಜಕರು ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಇದಕ್ಕೆ ದರ್ಶನ್ ಪರ ವಕೀಲರು ತಮ್ಮ ಕಕ್ಷಿದಾರರನ್ನು ಬೇರೆ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡೋದಾದರೆ ತಮ್ಮ ವಾದವನ್ನು ಆಲಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಮನವಿ ಪರಿಗಣಿಸಿದಂಥ ನ್ಯಾಯಾಧೀಶರು ದರ್ಶನ್ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನು ನೀಡಿ ವಿಚಾರಣೆಯನ್ನು 23ಕ್ಕೆ ಮುಂದೂಡಿಕೆಯನ್ನು ಮಾಡಿದ್ದಾರೆ. ದರ್ಶನನ್ನು ಬಳ್ಳಾರಿ ಜೈಲಿಗೆ, ಆರೋಪಿಗಳಾದಂತಹ ಜಗದೀಶ್ ಮತ್ತು ಲಕ್ಷ್ಮಣನನ್ನ ಶಿವಮೊಗ್ಗ ಜಿಲ್ಲಾ ಕಾರಾಗೃಹಕ್ಕೆ, ನಾಗರಾಜ್ನನ್ನ ಕಲಬುರಗಿ ಜೈಲಿಗೆ, ಪ್ರದೋಷ್ನನ್ನ
ಬೆಳಗಾವಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಇವರ ಮನವಿ. ಅರ್ಜಿಯಲ್ಲಿ ಈ ರೀತಿಯಾದಂಥ ಮನವಿಯನ್ನು ಕೂಡ ಮಾಡಲಾಗಿದೆ. ಪ್ರಕರಣದ ಮೊದಲ ಆರೋಪಿ ಪವಿತ್ರಗೌಡ ಮತ್ತು ಅನುಕುಮಾರನನ್ನು ಪರಪ್ಪನ ಕೇಂದ್ರ ಕಾರಾಗೃಹದಲ್ಲಿ ಇರಿಸಬೇಕು. ಅಂದರೆ ಇಲ್ಲಿ ಒಂದಂತೂ ಸ್ಪಷ್ಟ, ಈ ಬೇಲ್ ಸಿಗೋದಕ್ಕಿಂತ ಮುಂಚೆ ಇವ್ರು ಎಲ್ಲೆಲ್ಲಿದ್ರು, ಯಾವ್ಯಾವ ಜೈಲಲ್ಲಿದ್ರು ಅಲ್ಲಿಗೆ ವಾಪಸ್ ಕಳಿಸ್ಬೇಕು. ಬೇರೆ ಕಡೆ ಇವ್ರನ್ನ ಬಿಡೋದು ಬೇಡ, ಒಳ್ಳೇದಲ್ಲ. ಒಂದು, ಅಲ್ಲಿ ಈಗಾಗಲೇ ರಾಜಾತಿಥ್ಯವನ್ನು ಪಡೆದಿದ್ರು ಮತ್ತು ಒಟ್ಟಿಗೆ ಇದ್ದರೆ ಸಮಸ್ಯೆಗಳು ಜಾಸ್ತಿ, ಸೆಕ್ಯೂರಿಟಿ ವಿಚಾರ ಇರ್ಬೋದು, ಜೊತೆಗೆ ಅವರನ್ನು ಕಣ್ಗಾವಲು ಮಾಡುವಂಥ ವಿಚಾರಗಳಾಗಿರ್ಬೋದು, ಇವೆಲ್ಲದೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು. ಎರಡನೇದು, ಬಳ್ಳಾರಿ ಜೈಲಿನಲ್ಲಿ ಈಗಾಗಲೇ ದರ್ಶನ್ ಇದ್ದಿದ್ದರಿಂದ ವಾಪಸ್ ಅಲ್ಲೇ ಇದ್ದರೆ ಒಳ್ಳೆಯದು ಅನ್ನೋದು ಇಲ್ಲಿ ದರ್ಶನ್ ವಿರುದ್ಧ ಈಗ ಪ್ರಾಸಿಕ್ಯೂಷನನ್ನು ಮಾಡ್ತಿರುವಂತಹ ವಕೀಲರ ಅಭಿಪ್ರಾಯ. ಹೀಗಾಗಿ ಈಗ ದರ್ಶನ್ ಪರ ವಕೀಲರು ಇದಕ್ಕೆ ಏನು ಅಪಸ್ವರವನ್ನು ಎತ್ತುತ್ತಾರೆ, ತಕರಾರು ಎತ್ತುತ್ತಾರೆ, ಇಲ್ಲೇ ಇರಲಿ ಅಂತ ಹೇಳಿ ಕೇಳಿ ಯಾವೆಲ್ಲ ವಾದವನ್ನು ಮಂಡಿಸ್ತಾರೆ, ಅದರ ಮೇಲೆ ಬಹುಶಃ ಈ ಶಿಫ್ಟಿಂಗ್ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಮತ್ತು ನನ್ನ ಪ್ರಕಾರ ಬೆನ್ನು ನೋವಿನ ಕಾರಣ ಕೊಡಬಹುದು, ಜೊತೆಗೆ ಇಲ್ಲಿ ಇದರ ಟ್ರೀಟ್ಮೆಂಟು ಅನುಕೂಲ ಆಗುತ್ತೆ, ಆಮೇಲೆ ಮುಂದೆ ಇದೇ ರೀತಿ ಬೆನ್ನು ನೋವನ್ನು ಬಿಡ್ತಾ ಹೋದರೆ ಪಾರ್ಶ್ವವಾಯು ಆಗುತ್ತೆ ಅಂತೇಳಿ ವೈದ್ಯರು ಕೊಟ್ಟಿರುವಂಥ ವರದಿಯನ್ನು ಉಲ್ಲೇಖಿಸಬಹುದು. ಆದರೆ ಕೋರ್ಟ್ ಅವಾಗ ಪ್ರಶ್ನೆ ಮಾಡ್ಬೋದು, ಇಷ್ಟು ದಿನ ಕಾಡದಂಥ ಬೆನ್ನು ಈಗ ಹೇಗೆ ಕಾಡೋಕ್ಕೆ ಶುರುವಾಗುತ್ತೆ ಅನ್ನೋಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತದೆ. ಹೀಗಾಗಿ ಸ್ವಲ್ಪ ಕ್ಲಿಷ್ಟನೇ. ವಾಪಸ್ ಬಳ್ಳಾರಿ ಜೈಲಿಗೆ ದರ್ಶನ್ ಹೋದರೆ ಇವ್ರಿಗೂ ಕೂಡ ಸಮಸ್ಯೆನೇ, ಯಾರಿಗೆ, ದರ್ಶನ್ ಮನೆಯವ್ರಿಗೂ ಕೂಡ ಭೇಟಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಲೀಗಲ್ ಪ್ರೊಸೀಜರ್ ಏನಾದರೂ ಇದ್ದರೆ ಅದರ ಡೆವಲಪ್ಮೆಂಟ್ಗಳನ್ನು ಚರ್ಚೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಸಮಸ್ಯೆನೇ ಲಾಸ್ಟ್. ಬಟ್ ಅಷ್ಟು ಈಸಿ ಅಲ್ಲ ಈ ಪ್ರೊಸೆಸ್ ಇದೆಯಲ್ಲ, ಈ ಪ್ರೊಸೆಸ್ ಅಷ್ಟು ಈಸಿ ಅಲ್ಲ. ದರ್ಶನನ್ನು ವಾಪಸ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ವಿಜಯಲಕ್ಷ್ಮಿ ಮತ್ತೆ ಪರದಾಡಬೇಕಾಗುತ್ತೆ, ಹೋಗೋದು ಬರೋದು ಇನ್ನೊಂದು ಮತ್ತೊಂದು. ಆಲ್ರೆಡಿ ಲಾಸ್ಟ್ ಟೈಮೇ 2-3 ದಿನಕ್ಕೆ ಒಂದ್ಸಲ ಅಲ್ಲೇ ಇದ್ದು ಬರೋದು ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ದರ್ಶನ್ಗೂ ಕೂಡ ಟ್ರೀಟ್ಮೆಂಟು ನಿಜವಾಗ್ಲೂ ಕೂಡ ಕೊಡಬೇಕು ಅಂತ ಹೇಳಿದಾಗ ಅಲ್ಲೂ ಕೂಡ ಸಮಸ್ಯೆ. ಹಾಗಾಗಿ ಇವೆಲ್ಲ ಚಾಲೆಂಜಸ್ಗಳನ್ನು ದರ್ಶನ್ ಅನಿವಾರ್ಯವಾಗಿ ಎದುರಿಸಲೇಬೇಕು. ಅಂದರೆ ಒಂದು ತಪ್ಪು ಎಷ್ಟೆಲ್ಲ ಪರಿಣಾಮವನ್ನು ಬೀರುವಂತೆ ಮಾಡ್ತಿದೆ ಅನ್ನೋದನ್ನು ಗಮನಿಸಬೇಕು. ಎಷ್ಟು ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಕೂಡ ಕಾಮನ್ ಮ್ಯಾನ್ಗಳೇ ಅನ್ನೋದನ್ನು ಈ ಪ್ರಕರಣ ಸಾರಿ ಸಾರಿ ಹೇಳ್ತಿದೆ. ಒಟ್ಟಿನಲ್ಲಿ ಮುಂದೆನಾದರೂ ಕೂಡ ದರ್ಶನ್ಗೆ ಬುದ್ಧಿ ಬರುತ್ತಾ, ಇವೆಲ್ಲದರ ಎಫೆಕ್ಟು ದರ್ಶನ್ ಬದಲಾಗುವಂತೆ ಮಾಡುತ್ತೆ. ಯಾಕಂತ ಹೇಳಿದ್ರೆ ಜೈಲು, ನಾನು ಆರಂಭದಿಂದ ಕೂಡ ಹೇಳ್ತಿರೋದು ಅದೇ, ಜೈಲು ಅಥವಾ ಜೈಲು ಶಿಕ್ಷೆ ಇವೆಲ್ಲದರ ಉದ್ದೇಶ ಅಷ್ಟೇ, ಮನುಷ್ಯ ಬದಲಾಗಬೇಕು. ಕೆಲವೊಂದಷ್ಟು ತಪ್ಪು ನಿರ್ಧಾರಗಳನ್ನು ಕೆಲವೊಂದಷ್ಟು ಬ್ಯಾಡ್ ಟೈಮ್ನಲ್ಲಿ ಮಾಡಿರ್ತಾರೆ, ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಬಾರ್ದು, ಬದಲಾಗಬೇಕು ಅನ್ನುವಂಥದ್ದು. ಆ ರೀತಿ ಆಗಬಹುದಾ ಮುಂದೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ ಪ್ರಶ್ನೆ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ, ಗಮನಿಸ್ತಾ ಹೋದರೆ ನಿಮಗೇನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.